ಕೃಷ್ಣ ಹೀಗ್ ಮಾಡ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅವನು ಹುಟ್ಟಿದಾಗಿಂದ ನಾನು ಅವನ್ನ ನೋಡ್ತಾ ಇದ್ದೀನಿ. ಅವನು ಹೀಗೆ ಬದಲಾಗ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹುಟ್ಟಿದಾಗ ಮುದ್ದಾಗಿರೋ ಹುಲಿ ಮರಿ ಕೂಡ ಮುಂದೆ ಮೃಗ ಆಗುತ್ತೆ. ಮನುಷ್ಯರು ಸಮಯ ಕಳೀತಾ ಬದಲಾಗ್ತಾರೆ. ಮನುಷ್ಯರಿಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಇಲ್ವ ಮಾಯಾ? ವ್ಯತ್ಯಾಸ ಇದೆ. ಪ್ರಾಣಿಗಳು ಸುಳ್ಳು ಹೇಳಲ್ಲ, ಆದ್ರೆ ಮನುಷ್ಯರು ನಮ್ದವ್ರಿಗೂ ಮೋಸ ಮಾಡ್ತಾರೆ. ಕೃಷ್ಣ, ಕೃಷ್ಣ, ಒಂದ್ ನಿಮಿಷ ನಿಂತ್ಕೊಳ್ಳೋ. ಕೃಷ್ಣ, ಕೃಷ್ಣ, ನಾನ್ ಮಾತಾಡ್ತಿದ್ರು ಹಾಗೆ ಹೋಗ್ತಿದ್ಯಲ್ಲ, ನಿಂತ್ಕೋ ಕೃಷ್ಣ. ನಾನ್ ಕರೀತಾ ಇದ್ರು ಕೋಲೆ ಬಸ್ವಂತರ ಮುಂದೆ ಮುಂದೆ ಹೋಗ್ತಿದ್ಯಲ್ಲ, ಪ್ಲೀಸ್ ನಿಂತ್ಕೊಳ್ಳೋ. ನನ್ನಿಂದ ತಪ್ಪಾಗಿದೆ ಗೊತ್ತು, ನಿಂತ್ಕೋ ಪ್ಲೀಸ್. ಪ್ಲೀಸ್ ಕಣೋ, ಸಾರಿ. ನಾನು ಇದನ್ನೆಲ್ಲ ಬೇಡ ಬೇಡ ಅಂತ ಎಷ್ಟು ಸಲ ಪಡ್ಕೊಂಡೆ, ಆದ್ರೆ ನೀವು ನನ್ನ ಮಾತನ್ನ ಕಿವಿಗೆ ಹಾಕೊಳ್ಳಿಲ್ಲ. ನೋಡಿ ಇವಾಗ ಏನೇನಾಯ್ತು. ಈಗ ಆಗಿದ್ದೆಲ್ಲ ಆಗೋಯ್ತು, ಅದನ್ನ ನಿನ್ ಮನ್ಸಿಂದ ತೆಗ್ದಾಕ್ಬಿಡು. ಏನು ಮನ್ಸಿಂದ ಬಿಟ್ಟಾಕ್ಬೇಕಾ? ಅದ್ ನೀವ್ ಹೇಳ್ದೆ ಸುಲಭ ಅನ್ಕೊಂಡಿದ್ದೀರಾ? ನಾನು ಇದುವರೆಗೂ ನಮ್ಮಣ್ಣನ ಹತ್ರ ಒಂದೇ ಒಂದು ಚಿಕ್ಕ ಸುಳ್ಳು ಹೇಳಿರ್ಲಿಲ್ಲ ಗೊತ್ತಾ? ಹೋಗಿ ಹೋಗಿ ನಿಮ್ಮ ಹತ್ರ ಹೇಳ್ತಿದ್ದೀನಲ್ಲ, ಇದೆಲ್ಲ ನಿಮ್ಗೆಲ್ಲ ಅರ್ಥ ಆಗತ್ ಬಿಡಿ. ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೋತಿದ್ಯಾ? ನೀನೇನ್ ಬೇಕು ಅಂತಾನೆ ಅಣ್ಣಂಗ್ ಮೋಸ ಮಾಡ್ಬೇಕು ಅಂತಾನೆ ಸುಳ್ಳು ಹೇಳಿದ್ದಲ್ವಲ್ಲ? ಅದು ಅಣ್ಣ ಏನು ಅನ್ಕೋಬಾರ್ದು ಅಂತಾನೆ ಹೇಳಿದ್ದಲ್ವಾ? ಅದೆಲ್ಲ ಏನೇ ಇರ್ಲಿ, ಆದ್ರೆ ಅಣ್ಣನ್ ಹೇಳ್ದೆ ಕೇಳ್ದೆ ಹೋಟೆಲಲ್ಲಿರೋ ಕೆಲ್ಸ ಬಿಟ್ಟು ಬಂದಿದ್ದು ನನ್ ತಪ್ಪು. ಅದ್ ಹೇಗ್ ತಪ್ಪಾಗತ್ತೆ? ನೀನ್ ಹೇಳೋ ತರನೇ ನೋಡಿದ್ರೆ ಅಣ್ಣ ಕೂಡ ಮಾಯನ್ ಕರ್ಕೊಂಡು ಇದೇ ಪಾರ್ಕಿಗೆ ಬಂದಿದಾರಲ್ವಾ? ಹಾಗಿದ್ರೆ ಅದು ತಪ್ಪಾ? ಅದು ನಮ್ಮ ಅಣ್ಣ, ಅವನೇ ಬೇರೆ ನಾನೇ ಬೇರೆ. ಬೆಳೆದ್ ನಿಂತಿರೋ ಆಲದ ಮರಕ್ಕೂ ಅದ್ರ ಬುಡದಲ್ಲಿ ಬೆಳೆದಿರೋ ಹುಲ್ಲಿಗೂ ಸಿಕ್ಕಾಬಟ್ಟೆ ವ್ಯತ್ಯಾಸ ಇದೆ. ಎರಡೂ ಒಂದೇ ಮಣ್ಣಲ್ಲಿ ಬೆಳೆಯೋತ್ತಾನೆ. ನೀನು ನನ್ ಜೊತೆ ಬಂದಿದ್ ತಪ್ಪಾದ್ರೆ ಬಾವ ಕೂಡ ಮಾಯನ್ ಜೊತೆ ಬಂದಿರೋದು ತಪ್ಪೆ. ಅಣ್ಣ ಬೇರೆ ಯಾವ್ದೋ ಕಾರಣಕ್ಕೆ ಇಲ್ಲಿ ಬಂದಿರ್ಬೋದಲ್ವಾ? ಮಾಯನ್ ಕರ್ಕೊಂಡು ಈ ಪಾರ್ಕಿಗೆ ಬೇರೆ ಯಾವ ಕಾರಣಕ್ಕೆ ಬಂದಿರ್ತಾರೆ? ಅದೆಲ್ಲ ನನಗೆ ಗೊತ್ತಿಲ್ಲ, ಆದ್ರೆ ಅಣ್ಣನ್ ಸುಳ್ಳು ಹೇಳಿ ಇಲ್ಲಿ ಬಂದಿದ್ದು ನನ್ ತಪ್ಪು. ನೀನ್ ಹೇಳಿದ್ದೀನಲ್ಲ, ನಾನ್ ಒಪ್ಕೋತೀನಿ ಅಂತಾನೆ ಅನ್ಕೋ. ನಾಳೆ ದಿನ ನಾವಿಬ್ರು ಮದ್ವೆ ಆಗ್ತಿರೋರು, ಜೀವನ್ ಪರ್ಯಂತ ಒಟ್ಟಿಗೆ ಬಾಳಿ ಬದುಕ್ಬೇಕಾಗಿರೋರು. ಹಾಗಾಗಿ ನಾವಿಬ್ರು ಒಬ್ರನ್ನೊಬ್ರನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವಿಬ್ರು ಸಮಯ ಕಳಿಬೇಕು. ನನ್ ಸಂಕಟನ ಇವಳಿಗೆ ಹೇಗಪ್ಪ ಅರ್ಥ ಮಾಡಿಸ್ಲಿ? ಅಣ್ಣ ನಾನು ಮಾಡಿರೋ ಕೆಲ್ಸದಿಂದ ಅದೆಷ್ಟು ಬೇಜಾರು ಮಾಡ್ಕೊಂಡಿದ್ದಾನೋ ಏನೋ. ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಗ್ತಾ ಇದೆ. ಮನೆಗೆ ಹೋಗಿದ್ದೆ, ಇನ್ನೊಂದು ಸಲ ಹೀಗಾಗಬಾರ್ದು ಅಂತ ಸರಿಯಾಗಿ ದಬಾಯಿಸ್ಬೇಕು. ಅಯ್ಯೋ ಹೋಗ್ಲಿ ಬಿಡಿ, ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾನೆ. ಇದೊಂದ್ಸಲ ಕ್ಷಮಿಸ್ಬಿಡಿ. ಇಲ್ಲ ಮಾಯಾ, ಇದನ್ನ ಹೀಗೆ ಬಿಟ್ರೆ ಮುಂದೆ ಕಷ್ಟ ಆಗತ್ತೆ. ನೀವ್ ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ. ಗಿಡ ಆಗಿದ್ರೆ ಬಗ್ಗಿಸ್ಬೋದಾಗಿತ್ತು, ಆದ್ರೆ ಕೃಷ್ಣ ಈಗ ಬೆಳ್ದ್ ನಿಂತಿರೋ ಮರ.